ಹಕ್ಕಿಗಳನ್ನು ಹಿಡಿದು ಬದುಕುವಂಥ ಜನ, ಕಾಡಿನಲ್ಲಿ ಬೆಳೀತಾ ಇರುವಂಥ ಜನ, ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ, ನಾವು ಮೂಲ ಆದಿವಾಸಿಗಳೇ, ಇದರಲ್ಲಿ ಯಾವ ಥರದ ಅನುಮಾನ ಇಲ್ಲ. ಏನೋ ನಾಗರಿಕತೆ ಬಂದ್ಬಿಟ್ಟಿದೆ, ಈಗ ನಾವೆಲ್ಲ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಕೋಟು ಪಾಟ್ ಹಾಕ್ಕೊಂಡು ಬಂದು ನಿಮ್ಮ ಮುಂದೆ ನಿಂತಿದ್ದೀವಿ. ಮೂಲ ನಾವೆಲ್ಲ ಆದಿವಾಸಿಗಳೇ. ಹುಟ್ಟುವಾಗ ಯಾವ ಬಟ್ಟೆನೂ ಇರಲಿಲ್ಲ, ಚೇರು ಇರಲಿಲ್ಲ, ಕುರ್ಚಿನೂ ಇಲ್ಲ, ಹಾಗೂ ಅಧಿಕಾರನೂ ಇರಲಿಲ್ಲ, ಹೆಸರು ಇರಲಿಲ್ಲ. ನಾಗರಿಕ ಬಂದ ಮೇಲೆ ಉಸಿರು ಬಂತು, ಹೆಸರು ಬಂತು. ಅದನ್ನು ಈಗ ನಾವು ಕಾಪಾಡಿಕೊಂಡು ದಿನೇ ದಿನೇ ಹೋಗ್ತಾ ಇದ್ದೀವಿ. ನೀವು ಪ್ರಕೃತಿಯೊಂದಿಗೆ ಜೊತೆಯಲ್ಲಿ ನೀವೆಲ್ಲ ಬದುಕ್ತಾ ಇರೋಂಥವ್ರು. ಕೊನೆಗೆ ಎಷ್ಟೇ ದೊಡ್ಡ ಮನುಷ್ಯ ಆದರೂ ಕೂಡ, ಯಾವ ದೊಡ್ಡ ಅಧಿಕಾರದ ಇದ್ದರೂ ಕೂಡ, ಎಷ್ಟು ದುಡ್ಡಿದ್ರೂ ಕೂಡ, ಕೊನೆಗೆ ನಾನು ಹೋಗಿ ಹಳ್ಳಿ ಬದುಕು ನೋಡಬೇಕು ಅಂತೆಲ್ಲ ಫಾರಮ್ ಲ್ಯಾಂಡ್ ಅಂತೇಳಿ ಕೊನೆಗೆ ಹೋಗಿ 1-2 ಎಕರೆ ತೊಗೊಂಡು ಮನೆ ತೋಟ ಕಟ್ಕೊಂಡು ಪ್ರಕೃತಿ ಜೊತೆಗೆ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಸಿರು ಈಗೆಲ್ಲ ಹೋಗ್ಬಿಟ್ಟಿದೆ. ಅದಕ್ಕೆ ಮನೆ ಒಳಗಡೆ ತಂದು ಆರ್ಟಿಫಿಷಿಯಲ್ ಗಿಡನ ತಂದಿಟ್ಕೊಂಡು ಸೊ ಈ ಹಸಿರಿನ ಮಧ್ಯೆ ಬದುಕಲಿಕ್ಕೆ ಕೂಡ ಜನ ಪ್ರಯತ್ನ ಮಾಡ್ತಾರೆ. ಹಂಗೆ ನೀವೆಲ್ಲ ಪ್ರಕೃತಿಯ ಮಕ್ಕಳು, ನೀವೆಲ್ಲ ಭಾಗ್ಯವಂತರು. ಅದನ್ನು ನೀವು ಕಳ್ಕೊಳಕ್ಕೆ ಹೋಗಬೇಡಿ. ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ನೀವು ಎಷ್ಟೇ ಸಮಸ್ಯೆನ ಕಾಣ್ತಾ ಇದ್ದೀರಿ, ಸಮಸ್ಯೆಯಲ್ಲಿ ಬದುಕ್ತಾ ಇದ್ದೀರಿ. ಕಾಡಿನಲ್ಲಿ ಸರ್ಕಾರ ನಿಮ್ಮನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತೇಳಿ, ನಿಮಗೆ ಶಿಕ್ಷಣ, ವಸತಿ ಇವೆಲ್ಲ ಕೊಡಬೇಕು ಅಂತೇಳಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮನಮೋಹನ್ ಸಿಂಗ್ರವರು ಯಾರು ಭೂಮಿಯಲ್ಲಿ, ಅರಣ್ಯ ಭೂಮಿಲಿ ಮಾಡ್ತಾಯಿದ್ರು ಕೂಡ, ರೆವಿನ್ಯೂ ಭೂಮಿಲಿ ಮಾಡ್ತಾ ಇದ್ದಂಥವ್ರಿಗೆ ನಾವು ಒಂದು ಹೊಸ ರೂಪ 53 ಫಾರಮ್ಗಳೆಲ್ಲ ಕೊಟ್ಟು, 57, 58 ಇವೆಲ್ಲ ಕೊಟ್ಟು, ಕೆಲವ್ರಿಗೆ ಒಂದು ಹೊಸ ರೂಪ ನಮ್ಮ ಸರ್ಕಾರ ಕೊಡ್ತು, ಹುಡುಗನಿಗೆ ಭೂಮಿ ಕೊಡಬೇಕು ಅಂತೇಳಿ. ಇದಾದ ಮೇಲೆ ನೀವೆಲ್ಲ ಅರಣ್ಯದಲ್ಲಿ ಬದುಕ್ತಾ ಇದ್ರಿ. 20 ವರ್ಷ ನಿಯಮ ಇಟ್ಟು ನಿಮಗೆಲ್ಲ ಅರ್ಜಿ ಹಾಕ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೆಲವ್ರಿಗೆಲ್ಲ ಸಹಾಯ ಮಾಡಿದೆ. ಇನ್ನು ಕೆಲವ್ರಿಗೆ ಆಗಬೇಕು, ಇನ್ನು ಕೆಲವರೆಲ್ಲ ಹೋರಾಟ ಮಾಡ್ತಾಯಿದ್ದೀರಿ. ನಾನು ಪ್ರತಿ ಸಂತ ನನ್ನ ಕನಕಪುರ ಕ್ಷೇತ್ರದಲ್ಲೂ ಕೂಡ ನನಗೆ ಅರಿವಿದೆ. ತಮ್ಮ ಭಾವನೆ, ತಮ್ಮ ಬದುಕು, ತಮ್ಮ ಶ್ರಮ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾನು ಬಲ್ಲೆ. ಸೊ ಅದರಿಂದ ನೀವೇನು ಬೆಂಗಳೂರಿಂದ ದೂರ ಇದ್ದೀನಿ ನನ್ನ ಭಾವನೆ ಬೇಡ. ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ನಿಮ್ಮ ಜನಾಂಗ ಭಾಳ ಶ್ರಮಪಟ್ಟು ಬದುಕ್ತಾ ಇದ್ದಾರೆ. ಸೊ ಆದರೆ ನೀವೆಲ್ಲ ಸರಳತೆ, ಪರಿಶ್ರಮ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ ಈಗ ಕೂಡ ಬದುಕ್ತಾ ಇದ್ದೀರಿ. ನಿಮ್ಮ ಬದುಕು ಭಾಳ ಶ್ರೇಷ್ಠವಾದದ್ದು. ಒಂದು ಪ್ರಾರ್ಥನೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಪ್ರಕೃತಿಯನ್ನು ಪ್ರೀತಿ ಮಾಡುವಂಥ ಜನ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಇವತ್ತು ಅದನ್ನು ಉಳಿಸ್ಕೊಂಡು ತಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕು. ತಾವು ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ನಿಮ್ಮ ಮೂಲ ಕಸುಬಿನಿಂದ ನೀವು ಯಾರೂ ದೂರ ಹೋಗಬೇಡಿ. ವಿದ್ಯಾವಂತರಾಗಿ ನಿಮ್ಮ ಏನು ಒಂದು ಮೂಲ ಬದುಕಿದೆಯಲ್ಲ, ಏನಪ್ಪ ನಾನು ಪ್ಯಾಂಟು ಶರ್ಟ್ ಹಾಕ್ಕೊಂಡ್ರೆ ಮಾತ್ರ ನನಗೆ ಗೌರವಿಸ್ತಾರೆ, ಇಲ್ಲಾಂದ್ರೆ ಗೌರವ ಇಲ್ಲ ಅಂತ ನೀವು ತಿಳ್ಕೊಳಕ್ಕೆ ಹೋಗಬೇಡಿ. ರೂಟ್ ಇದ್ರೇ ಫ್ರೂಟು, ಬೇರಿದ್ರೇ ಮರ ಗಟ್ಟಿ ಆಗಲಿಕ್ಕೆ ಸಾಧ್ಯ. ಹಂಗೆ ನಿಮ್ಮ ಬೇರನ್ನು, ನಿಮ್ಮ ಬದುಕನ್ನು
ನಿಮ್ಮ ಇತಿಹಾಸವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾವಚಿತ್ರಕ್ಕೆ ನಾವು ನಮನವನ್ನು ಸಲ್ಲಿಸ್ತೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಹಂಗೆ ನಿಮ್ಮ ಇತಿಹಾಸದಲ್ಲಿ ನಿಮ್ಮ ಜನಾಂಗದ ಮೂಲ ತತ್ವ ಇದೆ, ಬದುಕಿನ ಆದರ್ಶ ಇದೆ. ನಿಮಗೆ ಸೂರ್ಯ ಚಂದ್ರನೇ ನಿಮಗೆ ವಾಚು. ನಿಮಗೆ ಏನು ಸೂರ್ಯ ಚಂದ್ರ ಯಾವ ರೀತಿ ನಿಮಗೆ ಗಾಳಿ ಬೆಳಕು ಇದೆ ಅದರಲ್ಲಿ ನೀವು ಬದುಕಿ, ನಿಮ್ಗೆ ಯಾವ ಎ ಸಿನೂ ಬೇಡ, ಯಾವ ಫ್ಯಾನು ಬೇಡ, ಏನೂ ಬೇಡ. ಆದರೆ ಸರ್ಕಾರ ನಿಮ್ಗೆ ಏನೇನು ಕೊಡಬೇಕು ಕೊಡ್ತದೆ, ಅದು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮೂಲ ಸಿದ್ಧಾಂತನ ನೀವು ಬಿಡಕ್ಕೆ ಹೋಗದೆ ನೀವು ಕಾಪಾಡ್ಕೊಂಡು ಹೋಗಬೇಕು. ಆಗ ನಿಮಗೆ ಇನ್ನೂ ಹೆಚ್ಚಿಗೆ ಗೌರವ ಕೂಡ ಸಿಗ್ತದೆ. ಇದನ್ನು ನಾನು ಹೇಳ್ತೇನೆ. ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋದು ಬಿಡಕ್ಕೆ ಹೋಗಬೇಡಿ. ಸರ್ಕಾರಗಳು ಅನೇಕ ಸೌಲಭ್ಯಗಳನ್ನು ನಿಮ್ಮನ್ನು ಪರಿವರ್ತನೆ ಮಾಡಬೇಕು ಅಂತೇಳಿ ಬೇಕಾದಷ್ಟು ಕೊಡ್ತಾಯಿದೆ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಮಕ್ಕಳು ಬೆಳೀಲಿ. ಆದರೆ ಮೂಲನ ನೀವು ಬಿಡಕ್ಕೆ ಹೋಗಬೇಡಿ ಅಂಥೇಳಿ ನನ್ನಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಈಗ ನನಗೆ ನಿಮ್ಮ ಅಧ್ಯಕ್ಷರು ನಮ್ಮ ದ್ವಾರಕಾನಾಥ್ರವರು ನನಗೊಂದು ಮನವಿಯನ್ನು ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಒಂದು ಪ್ರಣಾಳಿಕೆಯನ್ನು ಘೋಷಣೆ ಕೂಡ ನಾವು ಮಾಡಿದ್ದು. ಈಗಾಗಲೇ ಕಂದಾಯ ಗ್ರಾಮಗಳಿಗೆ ಈಗಾಗಲೇ ನಾವು ರಚನೆ ಮಾಡಿ ಹಟ್ಟಿ ಕಾಡು ಹಾದಿಯಲ್ಲಿರುವಂಥ ಎಲ್ಲ ಕಾಲೋನಿಗಳಿಗೆ ಈಗಾಗಲೇ ವಾಸದ ಹಕ್ಕುಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಫಾರೆಸ್ಟ್ ರೈಟ್ ಆ್ಯಕ್ಟ್ನಲ್ಲೂ ಕೂಡ ಕೆಲವರಿಗೆಲ್ಲ ಜಮೀನು ಕೊಟ್ಟಿದ್ದೇವೆ, ಮನೆಗಳು ಕೊಟ್ಟಿದ್ದೇವೆ. ವಿವಿಧ ರೀತಿಯಲ್ಲಿ ಕಾಲೋನಿಗಳಲ್ಲಿ ಬೇಕಾದಷ್ಟು ಸಹಾಯ ಮಾಡ್ತಾಯಿದ್ದೇವೆ. ಬೇಕಾದಷ್ಟು ನನ್ನ ಜಿಲ್ಲೆಯಲ್ಲೂ ಕೂಡ ನಾನು ನಿಮ್ಮ ಸಮಸ್ಯೆಗಳನ್ನು ಹತ್ತಿದ್ದವನು. ಮುಖ್ಯವಾಗಿ ನಿಮ್ಮ ಅಧ್ಯಕ್ಷರು ಮತ್ತು ನಮ್ಮ ದ್ವಾರಕಾನಾಥ್ರವ್ರದ್ದು ಏನಂದರೆ, ಈಗ ನಿಮ್ಮ ಅಲೆಮಾರಿ ಮತ್ತು ಆದಿವಾಸಿಗಳದ ಆಯೋಗ ರಚನೆ ಆಗಬೇಕು ಅನ್ನೋದು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ನಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ತಿಂಗಳಲ್ಲೇ ಇದನ್ನು ಈ ಒಂದು ಆಯೋಗವನ್ನು ರಚನೆ ಮಾಡಿ ನಮ್ಮ ಪ್ರಣಾಳಿಕೆಯಲ್ಲೂ ಇತ್ತು. ಮೂಲ ನಿಮ್ಮ ಬದುಕನ್ನು ಯಾವ ರೀತಿ ನಾವು ಉತ್ತಮಗೊಳಿಸ್ಬೋದು, ಯಾವ ರೀತಿ ನಿಮ್ಮ ಇತಿಹಾಸಕ್ಕೆ ಶಕ್ತಿ ತುಂಬೋದು, ಆ ಕೆಲಸವನ್ನು ನನ್ನ ಏನು ಪಕ್ಷ ನಾವು ಅವತ್ತು ತೀರ್ಮಾನ ಮಾಡಿದೋ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.